ಒಂದು ದಟ್ಟವಾದ ಕಾಡು. ಆ ಕಾಡಿನ ಮಧ್ಯೆ ಒಂದು ಗಂಟೆ ಶಬ್ದ ಕೇಳಿಸುತ್ತೆ. ಅದು ಸಾಮಾನ್ಯ ಗಂಟೆ ಶಬ್ದ ಅಲ್ಲ. ಆ ಒಂದು ಶಬ್ದದಿಂದ ಎಷ್ಟೋ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಕೆಲವು ರಹಸ್ಯಗಳಿಗೆ ಇಂದಿಗೂ ಉತ್ತರ ಸಿಗುವುದಿಲ್ಲ. ದಟ್ಟವಾದ ಪಶ್ಚಿಮ ಘಟ್ಟಗಳ ಅರಣ್ಯದ ಮಧ್ಯೆ ಒಂದು ಜಾಗ ಇದೆ. ಅಲ್ಲಿಗೆ ಹೋದ್ರೆ ನಮ್ಮ ಕಿವಿಗೆ ಕೇಳಿಸುವುದು ಗಂಟೆಗಳ ನಾದ. ನಮ್ಮ ಕರ್ನಾಟಕದಲ್ಲಿರುವ ಒಂದು ವಿಶೇಷವಾದ ಗಣಪತಿಯ ದೇವಸ್ಥಾನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಉತ್ತರ ಕನ್ನಡದ ಯಲ್ಲಾಪುರದ ಚಂದುಗುಳಿಯ ದಟ್ಟ ಕಾಡಿನ ಮಧ್ಯದಲ್ಲಿರುವ ಗಂಟೆ ಗಣಪತಿ ದೇವಸ್ಥಾನ. ಸುಮಾರು 700 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಮತ್ತು ಸೋದೆ ಅರಸರ ಕಾಲದಲ್ಲಿ ಈ ದಟ್ಟ ಅರಣ್ಯದ ಮೂಲಕ ಸಾಗುತ್ತಿದ್ದ ದಾರಿ ಹೋಗರು ಮತ್ತು ಕಾಡಿನ ಜನರಿಗೆ ಕಾಡು ಪ್ರಾಣಿಗಳ ಭಯವಿತ್ತು. ಆಗ ದಾರಿಯ ರಕ್ಷಣೆಗಾಗಿ ಕಾಡಿನ ಮಧ್ಯೆ ಈ ಸಿದ್ಧಿ ವಿನಾಯಕನನ್ನ ಪ್ರತಿಷ್ಠಾಪಿಸಲಾಯಿತು. ಆರಂಭದಲ್ಲಿ ಕಾಡಿನ ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಭಕ್ತರು ಇಲ್ಲಿ ಗಂಟೆಯನ್ನ ಬಾರಿಸುತ್ತಿದ್ದರು. ಆದರೆ ಕಾಲಕ್ರಮೇಣ ಇಲ್ಲಿ ಗಂಟೆಯನ್ನ ಕಟ್ಟಿದರೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಅನ್ನೋದು ಸಾಬೀತಾಯಿತು. ಆದರೆ ಈ ದೇವಸ್ಥಾನದ ಅತಿ ದೊಡ್ಡ ರಹಸ್ಯವಿರೋದು ಇಲ್ಲಿ ನಡೆಯುವ ಹೂವಿನ ಪ್ರಸಾದ ಕೇಳುವ ಪದ್ಧತಿಯಲ್ಲಿ. ನಮ್ಮ ಜೀವನದ ಯಾವುದೇ ದೊಡ್ಡ ನಿರ್ಧಾರವಾಗಿರಲಿ, ಸಮಸ್ಯೆಗಳಾಗಿರ್ಲಿ ಅಥವಾ ಕಾಯಿಲೆ ಇರಲಿ, ಇಲ್ಲಿ ನೆಲೆಸಿರುವ ಗಣಪತಿ ನೇರವಾಗಿ ಉತ್ತರವನ್ನ ಕೊಡ್ತಾನೆ. ಇಲ್ಲಿ ಅರ್ಚಕರು ಮಂತ್ರಿಸಿದ ನೀರಿನ ಕೊಡದಲ್ಲಿ ಬಿಳಿ ಮತ್ತು ಕೆಂಪು ಹೂವಿನ ಉಂಡೆಗಳನ್ನ ಹಾಕಲಾಗತ್ತೆ. ನಮ್ಮ ಸಂಕಲ್ಪಗಳು ಸಿದ್ಧಿಯಾಗುವುದಾದರೆ ಬಿಳಿ ಹೂವಿನ ಉಂಡೆ ತಾನಾಗಿಯೇ ನೀರಿನ ಮೇಲೆ ತೇಲಿ ಬರುತ್ತೆ. ಒಂದು ವೇಳೆ ವಿಘ್ನವಿದ್ದರೆ ಕೆಂಪು ಹೂವಿನ ಉಂಡೆ ಮೇಲ್ ಬರುತ್ತೆ. ಇದು ಈ ಸ್ಥಳದಲ್ಲಿ 100 ವರ್ಷಗಳಿಂದ ನೆಲೆಸಿರುವ ಗಾಢವಾದ ನಂಬಿಕೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷವೇನು ಅಂದ್ರೆ, ಇಡೀ ದೇಶದಲ್ಲಿ ಸಂಸ್ಕೃತದಲ್ಲಿ ಪೂಜೆ ನಡೆದ್ರೆ ಇಲ್ಲಿ ಮಾತ್ರ ಪ್ರಶ್ನೆ ಕೇಳುವುದಾಗಿರ್ಬೋದು, ಸಂಕಲ್ಪ ಮಾಡುವುದಾಗಿರ್ಬೋದು, ಸಂಪೂರ್ಣವಾಗಿ ನಮ್ಮ ಹೆಮ್ಮೆ ಕನ್ನಡದಲ್ಲಾಗಿರುತ್ತೆ. ಅದಕ್ಕಾಗಿಯೇ ಇಲ್ಲಿ ನೆಲೆಸಿರುವ ಗಣಪನನ್ನ ಕನ್ನಡದ ಗಣಪ ಅಂತಾನೆ ಕರೀತಾರೆ. ಹಾಗೆ ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಸಿದ್ಧಿ ವಿನಾಯಕನ ದರ್ಶನವನ್ನ ಪಡಿತಾರೆ. ತಮ್ಮ ಇಷ್ಟಾರ್ಥಗಳು ಪೂರ್ಣವಾದರೆ ಗಣಪನಿಗೆ ಹರಕೆಯ ರೂಪದಲ್ಲಿ ಗಂಟೆಗಳನ್ನ ಅರ್ಪಿಸುತ್ತಾರೆ. ಹಾಗೆ ಬಂದಂತಹ ಭಕ್ತರಿಗೆ ಪ್ರತಿನಿತ್ಯ ಅನ್ನ ಪ್ರಸಾದವನ್ನು ಕೂಡ ವಿತರಿಸಲಾಗತ್ತೆ. ನೆನ್ಪಿಡಿ, ಬದುಕಿನಲ್ಲಿ ಎಲ್ಲಾ ದಾರಿಗಳು ಮುಚ್ಚಿದಾಗ ಆ ವಿಘ್ನ ವಿನಾಯಕ ನಿಮಗಾಗಿ ಒಂದು ದಾರಿಯನ್ನ ತೆರೆದಿರ್ತಾನೆ. ನಿಮ್ಮ ಕಣ್ಣೀರನ್ನ ಒರೆಸಲು, ನಿಮ್ಮ ಕಷ್ಟಗಳನ್ನ ದೂರ ಮಾಡಲು ಆ ದಟ್ಟವಾದ ಕಾಡಿನ ಮಧ್ಯೆ ಚಂದುಗುಳಿಯ ಗಂಟೆ ಗಣಪನಾಗಿ ನೆಲೆಸಿದ್ದಾನೆ. ಸೊ ಒಮ್ಮೆ ಜೀವನದ ಎಲ್ಲಾ ಕಷ್ಟ ತೊಂದರೆಗಳನ್ನ ಮರೆತು ಸಂಪೂರ್ಣ ಭಕ್ತಿಯಿಂದ ಇಲ್ಲಿಗೆ ಬಂದು ಒಂದು ಪುಟ್ಟ ಗಂಟೆಯನ್ನ ಕಟ್ಟಿ ನೋಡಿ. ನಿಮ್ಮ ಬದುಕಿನಲ್ಲಿರುವ ಕತ್ತಲೆ ಕರಗಿ ಯಶಸ್ಸಿನ ಹೊಸ ನಂಬಿಕೆ ಮೂಡುತ್ತದೆ. ಸೊ ನೀವೇನಾದರೂ ಯಲ್ಲಾಪುರ ಕಡೆ ಟ್ರಾವೆಲ್ ಮಾಡ್ತಾ ಇದ್ರೆ ಚಂದಗುಳಿಲಿರೋ ಶ್ರೀ ಗಂಟೆ ಗಣಪತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ರಾಘವೇಂದ್ರ ಪೇಜ್ನ ಫಾಲೋ ಮಾಡಿ.